ವೆಲ್ಕಮ್ ಟು ಸಿದ್ಧಶ್ರೀ ಜಿಕೆ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಅಂದರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡಾಗ ಅಲ್ಲಿ ರಾಜ್ಯಗಳು ಮತ್ತು ಆ ರಾಜ್ಯಗಳಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಇದು ಮ್ಯಾಚ್ ದ ಫಾಲೋವಿಂಗ್ನಲ್ಲೂ ಕೇಳ್ಬೋದು ಅಥವಾ ಮಲ್ಟಿಪಲ್ನಲ್ಲೂ ಸಹ ಕೇಳ್ಬೋದು. ಸೊ ಹಾಗಾಗಿ ನಮಗೆ ಎಲ್ಲ ಗಳಲ್ಲಿ ಆಚರಿಸುವ ಹಬ್ಬಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಯಾಕಂದರೆ ಒಂದು ಮಾರ್ಕ್ಸ್ ಇದ್ರ ಮೇಲೆ ಬಂದೇ ಬರ್ತದೆ. ಸೊ ಹಾಗಾಗಿ ನಾವು ಎಲ್ಲ ಹಬ್ಬಗಳನ್ನು ನೋಡಿಕೊಂಡಾಗ ನಮಗೊಂದು ಮಾರ್ಕ್ಸ್ ಫಿಕ್ಸ್ ಆಗಿ ಇರ್ತದೆ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ. ಸೊ ಮೊದಲನೇದಾಗಿ ಮೇಘಾಲಯ. ಈ ಒಂದು ಮೇಘಾಲಯ ರಾಜ್ಯದಲ್ಲಿ ಯಾವ ಒಂದು ಹಬ್ಬ ಆಚರಣೆ ಮಾಡ್ತಾರೆ ಅಂತಂದಾಗ ಇಲ್ಲಿ ನಾವು ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ನಾನು ಇಂಗ್ಲೀಷ್ನಲ್ಲೇ ತೆಗೆದುಕೊಂಡೀನಿ. ಸೊ ಈ ಮೇಘಾಲಯದಲ್ಲಿ ವಂಗಾಲ್ ಎಂಬ ಈ ಒಂದು ಫೆಸ್ಟಿವಲನ್ನು ಇಲ್ಲಿ ಆಚರಣೆ ಮಾಡ್ತಾರೆ. ಸೊ ಈಗ ನಮ್ಗೆ ಕರ್ನಾಟಕದಲ್ಲಿ ಫೆಸ್ಟಿವಲ್ ಯಾವುದು ಅದ್ದೂರಿಯಾಗಿ ಅಂದರೆ ಈಗ ದಸರಾ ಆ ಥರ. ಸೊ ಈ ಮೇಘಾಲಯದಲ್ಲಿ ವಂಗಾಲ ಅಂತೇಳಿ ಈ ಒಂದು ಹಬ್ಬವನ್ನು ಅಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಬಂದು ಅಸ್ಸಾಂ. ಸೊ ಅಸ್ಸಾಂನಲ್ಲಿ ಯಾವ ಹಬ್ಬ ಆಚರಣೆ ಮಾಡ್ತಾರೆ ಮೋಸ್ಟ್ ಫೇಮಸ್ ಅಂದರೆ ಅಂಬುಬಾಚಿ ಅಂತೇಳಿ ಈ ಹಬ್ಬವನ್ನು ಅಲ್ಲಿ ಆಚರಣೆ ಮಾಡ್ತಾರೆ. ಸೊ ಎಲ್ಲ ಹಬ್ಬಗಳು ನಾವು ನೆನಪಿಟ್ಕೊಳ್ಳೇಬೇಕು. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಲಾರ್ದೇ ನಾನು ಇವತ್ತು ಕೊಟ್ಟಿರುವ 26 ಹಬ್ಬಗಳನ್ನು ನೀವು ನೋಡಿಕೊಂಡಾಗ ಇದ್ರ ಮೇಲೆ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರ್ತವೆ. ಸೊ ಈಗ ನಿಮ್ಗೆ ಅಸ್ಸಾಂ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ ಬರೋದು ನಾಗಾಲ್ಯಾಂಡ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರ್ತದೆ. ಸೊ ಇದ್ರ ಮೇಲೆ ಬಹಳಷ್ಟು ಸರಿ ಕೇಳಿದ್ದಾರೆ. ಸೊ ಮುಂದೆನೂ ಕೇಳ್ಬೋದು. ನಾಗಾಲ್ಯಾಂಡ್ನಲ್ಲಿ ಯಾವ ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ ಈ ಒಂದು ಹಾರ್ನ್ಬಿಲ್ಲು. ಸೊ ಹಾರ್ನ್ಬಿಲ್ ಅನ್ನೋದು ಒಂದು ಪಕ್ಷಿಯ ಹೆಸರಾಗಿರ್ತದೆ. ಸೊ ಹಾಗಾಗಿ ಈ ಒಂದು ಹಬ್ಬವನ್ನು ಈ ಒಂದು ನಾಗಾಲ್ಯಾಂಡ್ನಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಬರೋದು ಅರುಣಾಚಲ ಪ್ರದೇಶ. ಇದರಲ್ಲಿ ಆಚರಿಸುವ ಹಬ್ಬ ಯಾವುದು ಅಂದರೆ ಚೆಚಿನ್ ಚೆರಾಯಿ ಅನ್ನೋ ಒಂದು ಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟು ರಾಜಸ್ಥಾನ್ ಬಗ್ಗೆ ನಿಮಗೆ ಗೊತ್ತಿರ್ತದೆ. ಇಲ್ಲಿ ಯಾವ ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ ಗಂಗೋರ ಅನ್ನೋ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ನಾ ಹೀಗೆ ಹೇಳ್ಕೊತಾ ಹೋದಾಗ ನೀವು ಒಂದು ಸಾರಿ ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ನಿಮಗೆ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ಬರಲಿ ಅಸ್ಸಾಂ ಅಂದಾಗ ನಮ್ಗೆ ಮೋಸ್ಟ್ ಫೇಮಸ್ ವರ್ಡ್ ಅಂದರೆ ಬಿಹು ಅನ್ನೋ ಒಂದು ನೃತ್ಯದ ಬಗ್ಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಇಲ್ಲಿ ಅಲ್ಲಿ ಆಚರಣೆ ಮಾಡುವ ಹಬ್ಬ ಅಂದರೆ ಕಟ್ಟಿ ಬಿಹು ಅನ್ನೋ ಒಂದು ಹಬ್ಬ. ಈ ಒಂದು ಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಕೇರಳ. ಸೊ ಕೇರಳದ ಬಗ್ಗೆ ಓಣಂ ಹಬ್ಬ ಅಲ್ಲಿ ಆಚರಣೆ ಮಾಡ್ತಾರಂತ ನಮಗೆ ಗೊತ್ತಿದ್ರೂ ಸಹ ಎಕ್ಸಾಮ್ನಲ್ಲಿ ನಮಗೆ ಗೊತ್ತಿರುವಂಥ ಪ್ರಶ್ನೆನೇ ನಾವು ಕನ್ಫ್ಯೂಸ್ ಆಗಿ ಬಿಟ್ಟು ಬರ್ತೀವಿ. ಈ ಒಂದು ಕೇರಳದಲ್ಲಿ ಯಾವ ಹಬ್ಬ ಆಚರಣೆ ಮಾಡ್ತಾರಂತಂದರೆ ಸೊ ಈ ಒಂದು ಕೇರಳದಲ್ಲಿ ಓಣಂ ಎಂಬ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ನಮಗೆ ಬಹಳಷ್ಟು ಸಾರಿ ನಾವು ಕೇಳಿರ್ತೀವಿ, ಆದರೂ ಸಹ ಕನ್ಫ್ಯೂಸ್ ಆಗಿ ಬರ್ತೀವಿ. ಕೇರಳದಲ್ಲಿ ಮೋಸ್ಟ್ ಫೇಮಸ್ ಹಬ್ಬ ಯಾವುದಂದರೆ ಓಣಮ್ಮು. ನೆಕ್ಸ್ಟು ಇದು ಸಿಕ್ಕಿಂನಲ್ಲಿ ಯಾವ ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ ಪುಂಚಿ ಅನ್ನೋ ಒಂದು ಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟು ಮಣಿಪುರದಲ್ಲಿ ಆಚರಣೆ ಮಾಡುವ ಹಬ್ಬ ಯಾವುದು ಅಂದರೆ ಸಂಗಾಯಿ. ಸೊ ಇದು ಕೂಡ ಮೋಸ್ಟ್ ಫೇಮಸ್ಸು. ಈ ಒಂದು 2024ರಲ್ಲಿ ನಡೆದಿರುವ ಮೋಸ್ಟ್ ಫೇಮಸ್ ಘಟನೆ ಅಂತಂದರೆ ಈ ಮಣಿಪುರದಲ್ಲಿ ನಡೀತು. ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ. ಸೊ ಇಲ್ಲಿ ಆಚರಣೆ ಮಾಡುವ ಹಬ್ಬ ಅಂದರೆ ಸಂಗಾಯಿ. ನೆಕ್ಸ್ಟ್ ಈ ತೆಲಂಗಾಣದಲ್ಲಿ ಆಚರಣೆ ಮಾಡುವ ಹಬ್ಬ ಅಂತಂದರೆ ಬతుಕಮ್ಮ. ಅಂದರೆ ಇಲ್ಲಿ ಬతుಕಮ್ಮ ಹಬ್ಬ ಅಂತಂದಾಗ ಇದು ಸ್ಪೆಷಲಿ ದಸರಾ ಟೈಮಲ್ಲಿ ಎಲ್ಲ ಹೂಗಳನ್ನು ಅಂದರೆ ಎಲ್ಲ ತರಹದ ಹೂಗಳನ್ನು ತೆಗೆದುಕೊಂಡು ಆ ಒಂದು ದೇವಿಗೆ ಇಲ್ಲಿ ಅರ್ಪಣೆ ಮಾಡ್ತಾರೆ. ಸೊ ಹಾಗಾಗಿ ಇದು ಹಬ್ಬ ಬతుಕಮ್ಮ ಎಂಬುದು ಹೂವಿನ ಅಲಂಕಾರಗಳನ್ನು ಆಚರಣೆ ಮಾಡ್ತಾರಂತಲೇ ಹೇಳ್ಬೋದು. ತಮಿಳುನಾಡಿನಲ್ಲಿ ಆಚರಣೆ ಮಾಡುವ ಹಬ್ಬ ಅಂದರೆ ಪುತ್ತಾಂಡು. ಈ ಒಂದು ಹಬ್ಬ ಅಲ್ಲಿ ಫೇಮಸ್ ಆಗಿರ್ತದೆ. ನೆಕ್ಸ್ಟು ಉತ್ತರಾಖಂಡದಲ್ಲಿ ಆಚರಣೆ ಮಾಡುವ ಹಬ್ಬ ಅಂದರೆ ಫುಲಾದಿ. ನೆಕ್ಸ್ಟು ಸಿಕ್ಕಿಂ ಆ್ಯಂಡ್ ನೇಪಾಳ. ಈ ಎರಡು ಯಾಕೆ ತೊಗೊಂಡಿನಿ ಎಟ್ ಎ ಟೈಮ್ ಅಂತಂದರೆ ಈ ಎರಡು ರಾಜ್ಯಗಳಲ್ಲೂ ಸಹ ಈ ಒಂದು ಹಬ್ಬ ಆಚರಣೆ ಮಾಡ್ತಾರೆ, ಅದೇ ಹುಬ್ಬಳ್ಳಿ. ಸೊ ಹಾಗಾಗಿ ಎರಡು ದೇಶ ಎಟ್ ಎ ಟೈಮ್ ತೊಗೊಂಡಿನಿ. ನೆಕ್ಸ್ಟ್ ಛತ್ತೀಸ್ಗಢ. ಸೊ ಇಲ್ಲಿ ಛಚೇರಾ ಅನ್ನೋ ಒಂದು ಹಬ್ಬವನ್ನು ಈ ಛತ್ತೀಸ್ಗಢದಲ್ಲಿ ಆಚರಣೆ ಮಾಡ್ತಾರೆ. ತಮಿಳುನಾಡು ನಿಮ್ಗೆ ಭಾಳಷ್ಟು ಸಾರಿ ಈ ಒಂದು ಫೇಮಸ್ ಹೆಸರು ಗೊತ್ತಿರ್ತದೆ, ಜಲ್ಲಿಕಟ್ಟು. ಈ ಒಂದು ಜಲ್ಲಿಕಟ್ಟು ಅನ್ನೋ ಒಂದು ಪದ ನಾವು ಕೇಳಿರ್ತೀವಿ ಭಾಳಷ್ಟು ಸಾರಿ. ಈ ಒಂದು ಹಬ್ಬ ಎಲ್ಲ ಆಚರಣೆ ಮಾಡ್ತಾರಂದರೆ ತಮಿಳುನಾಡಿನಲ್ಲಿ. ಸೊ ಇದು ಪೊಂಗಲ್ ಆಗಿದ್ದು 3ನೇ ದಿನಕ್ಕೆ ಜಲ್ಲಿಕಟ್ಟು ಅನ್ನೋ ಒಂದು ಹಬ್ಬ ಅಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟು
ಪಶ್ಚಿಮ ಬಂಗಾಳ ಮಾತಾ ಫೇರ್ ಅಂದರೆ ಮಾತಾ ಜಾತ್ರೆಯನ್ನು ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಆಚರಿಸುವ ಫೇಮಸ್ ಆದ ಹಬ್ಬ ಅಂತಲೇ ಹೇಳ್ಬೋದು. ಬಿಹಾರದಲ್ಲಿ ಆಚರಣೆ ಮಾಡುವ ಹಬ್ಬ ಬಿವ್ಲಾ. ನೆಕ್ಸ್ಟ್ ಬರೋದು ತೆಲಂಗಾಣ. ಆಲ್ರೆಡಿ ನೋಡ್ದ ಹಾಗೆ ಬతుಕಮ್ಮನ ಹೂವಿನ ಹಬ್ಬ ಒಂದು ಆಚರಣೆ ಮಾಡ್ತಾರೆ. ನೆಕ್ಸ್ಟು ಪೋನಾಲ್ ಅನ್ನೋ ಒಂದು ಹಬ್ಬ ಸಹ ಈ ಒಂದು ತೆಲಂಗಾಣದಲ್ಲಿ ಆಚರಣೆ ಮಾಡ್ತಾರೆ. ಈ ಹಬ್ಬವನ್ನು ಕಾಳಿ ದೇವಿಗೆ ಅರ್ಪಣೆ ಮಾಡ್ತಾರಂತಲೇ ಹೇಳ್ಬೋದು. ನೆಕ್ಸ್ಟು ಬರುವ ಹಬ್ಬ ಮಣಿಪುರ. ಮಣಿಪುರದಲ್ಲಿ ಆಚರಣೆ ಮಾಡುವ ಹಬ್ಬ ಯಾವುದಂದರೆ ಯೋಸಾಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾಗಾಲ್ಯಾಂಡ್. ಆಲ್ರೆಡಿ ನಾಗಾಲ್ಯಾಂಡ್ ಬಗ್ಗೆ ಒಂದು ಪ್ರಶ್ನೆ ಅಂದರೆ ಒಂದು ಹಬ್ಬದ ಬಗ್ಗೆ ಹೇಳಿದೆ, ಯಾವುದಂದರೆ ಹಾರ್ನ್ಬಿಲ್ಲು. ಇನ್ನೂ 2 ಹಬ್ಬ ಫೇಮಸ್ ಅಂದರೆ ತೊಕ್ಕು ಮತ್ತು ಮಾಂಗ್ ಅನ್ನೋ ಒಂದು ಹಬ್ಬ ಅಲ್ಲಿ ಆಚರಣೆ ಮಾಡ್ತಾರೆ. ಸೊ ಇವು ಕೆಲವೊಂದು ಸರಿ ನಮಗೆ ಡಿಫಿಕಲ್ಟ್ ಅನಿಸಿದ್ರು ಕೂಡ ನಾವು ರಿಪೀಟಾಗಿ ನೋಡ್ಕೋತಾ ಇದ್ದಾಗ ಇವು ನಮ್ಗೆ ಏನಾಗ್ತವೆ ಅಂದರೆ ಈಸಿ ಆಗ್ಕೋತಾ ಹೋಗ್ತಾವೆ. ನೆಕ್ಸ್ಟು ಒಡಿಸ್ಸಾದಲ್ಲಿ ಆಚರಣೆ ಮಾಡುವ ಹಬ್ಬ ಧಾನು ಜಾತ್ರಾ ಅಂತೇಳಿ ಹೇಳ್ಬೋದು. ಸೊ ನೆಕ್ಸ್ಟು ಉತ್ತರಾಖಂಡ. ಇದು ಕೂಡ ಹಿಂದೆ ಬಂದಿರುವ ಮತ್ತು ಸೆಕೆಂಡ್ ರಿಪೀಟ್ ಆಗ್ಯದ, ಅಂದರೆ ಅದೇ ಹಬ್ಬ ಅಲ್ಲ, ಬೇರೆ ಹಬ್ಬ, ಕುಂದ್ರಿ ಫೆಸ್ಟಿವಲ್ಸ್ ಅನ್ನೋದು ಕೂಡ. ನೆಕ್ಸ್ಟ್ ಜಮ್ಮು ಕಾಶ್ಮೀರದಲ್ಲಿ ಆದಿ ಪೆರಕು ಅನ್ನೋ ಹಬ್ಬ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಹಾರು. ಇದು ರಾಜ್ಗೀರ್ ಮಲ್ಮಾಸ್ ಫೇರ್ ಅನ್ನೋ ಒಂದು ಹಬ್ಬ ಈ ಬಿಹಾರದಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಪಂಜಾಬ್. ಲೋಹರಿ ಅನ್ನೋ ಹಬ್ಬ ಈ ಒಂದು ಪಂಜಾಬ್ನಲ್ಲಿ ಆಚರಣೆ ಮಾಡ್ತಾರೆ. ಗುಜರಾತ್ನಲ್ಲಿ ತಾರ್ನೇತ್ರ ಫೇರ್ ಅನ್ನೋ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಸೊ ಇವೆ 26 ರಾಜ್ಯಗಳದ್ದು, ಅಂದರೆ 26 ರಾಜ್ಯ ಹೇಗೆ ಕೊಟ್ಟಿಲ್ಲ, ಕೆಲವೊಂದು ರಿಪೀಟೆಡ್ ರಾಜ್ಯಗಳಲ್ಲೇ 2-3 ಹಬ್ಬಗಳನ್ನು ಆಚರಣೆ ಮಾಡಿದ್ದಾರೆ. ಸೊ ಇವೆಲ್ಲವೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಮುಂದೆ ಬರುವ PDO ಮತ್ತು ವಿಲೇಜ್ ಅಕೌಂಟ್ನಲ್ಲಿ. ಸೊ ಹಾಗಾಗಿ ಇವು ಒಂದು ಕಡೆ ಬರೆದಿಟ್ಕೊರಿ, ನಿಮ್ಗೆ ಹೆಲ್ಪ್ ಆಗೇ ಆಗ್ತಾವಂತಲೇ ಹೇಳ್ತೀನಿ. ಸೊ ಕೊನೆಯದಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.